ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಶ್ಚಿರು. ಸೊ ಬನ್ನಿ, ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸೊ 2 ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಸಾರಿ ಅಂತ ಕೇಳ್ಕೊತೀನಿ. ಇವತ್ತು ಮಾಡ್ತಿದ್ದೀನಿ. ಫೇಸು ಗ್ಲೋ ಆಗೋದಕ್ಕೆ ಆಯಿಲ್ ಯಾವ ಥರ ರೆಡಿ ಮಾಡ್ತೀನಿ, ಸೊ ಅದನ್ನು ಹೇಳ್ತೀನಿ ನಿಮಗೆ. ನಾನು ಆ ಥರನೇ ಮಾಡ್ಕೊಳ್ಳೋದು. ಸೊ ಇವತ್ತು ರೆಡಿ ಮಾಡಿದ್ದೀನಿ. ಸೊ ಯಾವ ಥರ ಶೈನಿಂಗ್ ಬರುತ್ತೆ ಅಂತ ಹೇಳ್ತೀನಿ ನಿಮಗೆ. ಸೊ ಇವತ್ತು ಬೆಳಗ್ಗೆ ವಾಕ್ ಹೋಗಿ ಬಂದಾಯಿತು. ಸ್ವಲ್ಪ ಶ್ಲೋಕ ಬರೆದೆ. ನಾನು ಸ್ವಲ್ಪ ಡೈಲಿ ಶ್ಲೋಕ ಬರೆಯೋದು ಅಭ್ಯಾಸ ನನಗೆ. ಬೆಳಗ್ಗೆ 5 ಗಂಟೆಯಿಂದ 5:30 6 ಗಂಟೆವರೆಗೂ ವಾಕ್ ಹೋಗ್ಬಿಟ್ಟು ಬಂದು 6 ಗಂಟೆಯಿಂದ 6:30ವರೆಗೂ ಹಾಫ್ ಆನ್ ಅವರು ಶ್ಲೋಕ ಬರಿತೀನಿ. ಸೊ ಬಿಸಿರಿಗೆ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ಅಂತ ಹಾಕ್ಕೊಂಡು, ಚಿಯಾ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಸೊ ಬೆಳಗ್ಗೆ ಕುಡಿದೆ. ನಾನು ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಟಿಫನ್ ರೆಡಿ ಮಾಡಬೇಕಾಗಿತ್ತು. ಸೊ ದೋಸೆ ಮಾಡೋಣ ಅಂಥೇಳಿ ದೋಸೆ ಮಾಡೋಕ್ಕೆ ಇಟ್ಟೆ. ಪಾಪುಗೆ ರೈಸ್ ಮಾಡೋಣ, ಅವ್ನು ಮಧ್ಯಾಹ್ನಕ್ಕೆ ದೋಸೆ ತಗೊಂಡೋಗಲ್ಲ. ಸೊ ಹಾಗಾಗಿ ಅವನಿಗೆ ವಾಂಗಿಬಾತ್ ಗೊಜ್ಜಿತ್ತು. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ. ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಉಪ್ಪು, ಸ್ವಲ್ಪ ಜೀರಿಗೆನ ಮ್ಯಾಶ್ ಮಾಡಿ ಹಾಕಿದೆ ನಾನು. ಸೊ ಅದಕ್ಕೆ ಕಾಯಿ ಚಟ್ನಿ ಅಷ್ಟೇ ಮಾಡಿದ್ದು ಇವತ್ತು, ಬೇರೆ ಏನೂ ಮಾಡಲಿಲ್ಲ, ಪಲ್ಯ ಎಲ್ಲ ಮಾಡಲಿಲ್ಲ ನಾನು ಇವತ್ತು. ಸೊ ಮತ್ತೆ ಮಧ್ಯಾಹ್ನ ರೈಸ್ ಸಾಂಬಾರು ಮಾಡಬೇಕಾಗಿತ್ತು. ಹಾಗಾಗಿ ಕೊತ್ತಂಬರಿ ಸೊಪ್ಪು, ಕಡಲೆ ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚಟ್ನಿ ರೆಡಿ ಮಾಡಿದೆ ನಾನು. ಇವಾಗ ದೋಸೆಗೆ ಸ್ವಲ್ಪ ಜೀರಿಗೆನ ಮ್ಯಾಶ್ ಮಾಡಿ ಹಾಕ್ತಿದ್ದೀನಿ. ಸೊ ನೋಡಿ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಸೊ ನನ್ನ ಹೊಸ ವಿಡಿಯೋಗಳು ನನ್ನದು ಹೊಸ ಚಾನಲ್ ಬಂದು, ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಚಟ್ನಿ ರೆಡಿ ಆಯಿತು. ಚಟ್ನಿ ಮಾಡಿದೆ. ವಿಡಿಯೋ ತುಂಬ ಲಾಂಗ್ ಆಗಿತ್ತು, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಸ್ಪೀಡ್ ಹಾಕಿದ್ದೀನಿ ಅಷ್ಟೇ. ಚಟ್ನಿ ರೆಡಿ ಆಯಿತು. ದೋಸೆ ಮಾಡೋಣ ಅಂಥೇಳಿ ಪಾಪುಗೂ ಬೆಳಗ್ಗೆ ಲೇಟಾಗಿತ್ತು. 8:30ಗೆ ಇವತ್ತು ಬರಬೇಕು ಅಂತ ಹೇಳಿದರು, ಏನೋ ಪ್ರಾಬ್ಲಮ್ ಇದೆ ರೋಡ್ ಅಂಥೇಳಿ. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ದೋಸೆ ಮಾಡಿಕೊಟ್ಟೆ ಪಾಪುಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಅಂಥೇಳಿ ದೋಸೆನ ಮಾಡ್ತಾಯಿದ್ದೆ. ಹಾಗೇ ಸ್ವಲ್ಪ ಬಿಸಿ ರೈಸ್ ಮಾಡಿ ಅವನಿಗೆ ವಾಂಗಿಬಾತ್ ಗೊಜ್ಜು ಎತ್ತಿಟ್ಟಿದ್ದೆ. ನಾನು ಗೊಜ್ಜು ಸಪ್ರೇಟ್ ಮಾಡ್ತೀನಿ, ನಿಮಗೆ ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ ವಾಂಗಿಬಾತ್ ಗೊಜ್ಜು ಯಾವ ಥರ ಮಾಡ್ತೀನಿ ಅಂಥೇಳಿ ಗೊತ್ತಾಗುತ್ತೆ ನಿಮಗೆ ರೆಸಿಪಿ. ನಾನು ಡೈರೆಕ್ಟಾಗಿ ವಾಂಗಿಬಾತ್ ಮಾಡಲ್ಲ ಕುಕ್ಕರಲ್ಲಿ. ಸಪ್ರೇಟಾಗಿ ಮಾಡಿಕೊಂಡು ಗೊಜ್ಜು ಎತ್ತಿಟ್ಬಿಟ್ಟು ನಾನು ರೈಸ್ ಹಾಕ್ಬಿಟ್ಟು ಕಳಿಸ್ತೀನಿ. ಸಪ್ರೇಟಾಗಿ ಎತ್ತಿಟ್ರೆ ನನ್ನ ಮಗನಿಗೆ ಕೇಳಿದಾಗೆಲ್ಲ ಮಾಡ್ಕೊಡೋಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಅವನಿಗೆ ಬಾಕ್ಸ್ ಹಾಕಿ ರೆಡಿ ಮಾಡಿದೆ, ಲಂಚ್ ಬಾಕ್ಸ್ಗೆಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರಿಗೂ ದೋಸೆ, ಕಾಯಿ ಚಟ್ನಿ ರೆಡಿ ಮಾಡಿದೆ. ಅವನಿಗೊಂದು ನ್ಯಾಪ್ಕಿನ್ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಬಾಟ್ಲಿಗೆ ಇಟ್ಟೆ. ಇವಾಗ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ರೋಸ್ ವಾಟರ್, ಅದು ಸ್ವಲ್ಪ ಫೇಸ್ ರೆಮಿಡಿ ಮಾಡ್ಕೊಳ್ಳೋಣ, ಹೋಮ್ ರೆಮಿಡಿನ ಮನೆಯಲ್ಲೇ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬ್ರೂ ಕಾಫಿ ಪುಡಿ, ಇದು ಸ್ಫಟಿಕ ಅಂಥೇಳಿ, ಸ್ಫಟಿಕ ಕಲ್ಲು ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ಅದನ್ನು ತಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಅದನ್ನು. ಸ್ಫಟಿಕ ಕಲ್ಲಿಂದ ಏನು ಯೂಸ್ ಅಂತಂದರೆ ಪಿಂಪಲ್ ಮಾರ್ಕೆಲ್ಲ ಕಡಿಮೆ ಆಗುತ್ತೆ, ಬ್ಲ್ಯಾಕ್ನೆಸ್ ಎಲ್ಲ ಅವಾಯ್ಡ್ ಆಗುತ್ತೆ, ಸ್ಕಿನ್ ಎಲ್ಲ ಸಾಫ್ಟ್ ಬರುತ್ತೆ ಅಂತೇಳಿ ಅಷ್ಟೇ. ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, 1 ಮಂತ್ ಅಥವಾ 2 ಮಂತ್ಗೆ ಅಷ್ಟೇ ಯೂಸ್ ಮಾಡೋದು, ನಾನು ಜಾಸ್ತಿ ಯೂಸ್ ಮಾಡಲ್ಲ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ, ಏರ್ ಟೈಟ್ ಕಂಟೈನರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ಅದನ್ನೆಲ್ಲ ಹಾಕ್ಕೊಂಡೆ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು, ಅರಿಶಿನ ಪುಡಿಗೆ ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ರೋಸ್ ವಾಟರು, ಹಾಗೆ ಸ್ಫಟಿಕ ಪೌಡರ್,
ಒಂದು ಚಿಟಿಕೆ ಅಷ್ಟೇ, ಒಂದು 1/4 ಸ್ಪೂನಷ್ಟು ಸ್ಫಟಿಕ ಪೌಡರು, ಇನ್ನು ಜಾಸ್ತಿ ಹಾಕಲ್ಲ ನಾನು. ಸೊ ಹಾಗೆಯೇ ಬ್ರೂ ಕಾಫಿ ಪೌಡರ್ 2 ಹಾಕಿದ್ದೀನಿ. ಬ್ರೂ ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಸೊ ಫೇಸಿಗೆ ಸ್ವಲ್ಪ ಅಪ್ಲೈ ಆಗೋ ಥರ ನೀಟಾಗಿ, ಸ್ವಲ್ಪ ಜಾಸ್ತಿ ಗಟ್ಟಿಗೂ ಅಲ್ಲ ಜಾಸ್ತಿ ತೆಳುವಾಗೂ ಅಲ್ಲ, ಮೀಡಿಯಮಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸೊ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ಫುಲ್ಲು ನೆಕ್ಕಿಗೆ, ಆಮೇಲೆ ಫೇಸ್ಗೆ, ಐ ಹತ್ರ, ಆಮೇಲೆ ನೋಸ್ ಹತ್ರ, ಹಣೆಯಲ್ಲಿ ಹತ್ರ ಅಲ್ಲೆಲ್ಲ ಹಚ್ಕೊಂಡೆ, ಸ್ವಲ್ಪ ಕತ್ತಿಗೆಲ್ಲ ಹಚ್ಕೊಂಡೆ. ಸೊ ಫೇಸ್ ಮಾತ್ರ ಕಲರ್ ಬಂದು ನೆಕ್ ಕಲರ್ ಬಂದಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಸೊ ಒಂದೇ ಕಲರ್, ಈವನ್ ಕಲರ್ ಇದ್ದರೆ ಚೆಂದ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಅಂತ ಫ್ಯಾನ್ ಕೆಳಗಡೆ ಕೂತ್ಕೊಂಡೆ ನಾನು. ಸೊ ಫೇಸ್ ವಾಶ್ ಎಲ್ಲ ಆಯಿತು. ಸೊ ನೋಡಿ ಮುಖ ಯಾವ ಥರ ಆಗಿದೆ ಅಂಥೇಳಿ. ಅಂದರೆ ಒಂದೇ ಸಲ ರಿಸಲ್ಟ್ ಗೊತ್ತಾಗಲ್ಲ, ನಿಮಗೆ ರಿಸಲ್ಟ್ ಎಲ್ಲ ಗೊತ್ತಾಗಲ್ಲ. ಸೊ ಹಾಕ್ತಾ ಇರಬೇಕು, ವೀಕ್ಲಿ 1 ಟೈಮ್ ಆದರೂ ಹಾಕ್ಬೇಕು ಇದನ್ನು. ಸೊ ನಾನು ಹಾಕ್ತಾ ಇರ್ತೀನಿ. ಸೊ ನೋಡಿ, ಆದರೆ ಮಾತ್ರ ಸ್ಕಿನ್ ಸ್ಮೂತ್ ಆಗುತ್ತೆ, ಅದು ಬೇಗ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಹಾಗೆಯೇ ಸ್ವಲ್ಪ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡೋಣ ಅಂಥೇಳಿ ಕಾಯಿಗಳೆಲ್ಲ ಸುಲ್ಕೊತಿದ್ದೆ. ಬೀನ್ಸಿನ ಕಾಳಿದ್ದು ಅದನ್ನು ಸ್ವಲ್ಪ ಸುಲ್ಕೊತಿದ್ದೆ. ಹಾಗೆ ಬೀನ್ಸ್ ಎಲ್ಲ ಮತ್ತು ಜವಳಿಕಾಯಿ, ನಿಮ್ಮ ಕಡೆ ಗೋರಿಕಾಯಿ ಅಂತ ಕರೀತಾರೆ, ನಮ್ಮ ಕಡೆ ಜವಳಿಕಾಯಿ ಅಂತ ಕರಿತೀವಿ. ಸೊ ಜವಳಿಕಾಯಿ ಎಲ್ಲ ಕಟ್ ಮಾಡ್ಕೊತ ಸೊ ರೆಡಿ ಮಾಡ್ಕೊತಿದ್ದೆ. ಸೊ ಹಾಗೆಯೇ ಚಿಯಾ ಸೀಡ್ಸ್ ಅಂತ ಹೇಳಿದೆ ನಿಮಗೆ. ಚಿಯಾ ಸೀಡ್ಸ್ ಅದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಅದನ್ನು ಒಂದೊಂದು ಗ್ಲಾಸ್ ಕುಡಿಬೇಕು. ಸೊ ಬೊಜ್ಜು ಕರಗುತ್ತೆ ಅಂತೇಳಿ ಅದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆಮೇಲೆ ನಾನು ಸಹ ತಗೊಳ್ತೀನಿ ಅದನ್ನು. ಒಳ್ಳೆಯಂಥದ್ದು ಅದು ರೆಸಿಪಿ. ನಾನು ಡೈಲಿ ಕುಡಿಯೋಲ್ಲ, 2 ದಿನ 3 ದಿನ ನೆನೆಸ್ಕೊಂಡು ಕುಡಿತಾ ಇರ್ತೀನಿ. ಸೊ ಬನ್ನಿ ಇವಾಗ ಸಾಂಬಾರು ಮಾಡೋಣ. ಸೊ ಆಯಿಲ್ ಹಾಕ್ಕೊಂಡೆ. ಸೊ ಇವು ಮಾಮೂಲಿ ಎಲ್ಲರೂ ಸಾಂಬಾರು ಮಾಡ್ತಾರೆ, ನಾನು ಮಾಡೋದು. ಬೇರೆ ಏನು ಇಂಗ್ರೀಡಿಯೆಂಟ್ ಜಾಸ್ತಿ ಏನು ಹಾಕಲ್ಲ. ಸೊ ಈರುಳ್ಳಿ, ಟೊಮೊಟೊ, ಆಮೇಲೆ ಬೀನ್ಸಿನ ಕಾಳು, ಬೀನ್ಸು, ಜವಳಿಕಾಯಿ, ಸೊ ಕಾಯಿ, ಸ್ವಲ್ಪ ಗೆಡ್ಡೆಕೋಸಿತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡೆ, ಸೊ ಕೊತ್ತಂಬರಿ ಸೊಪ್ಪು. ಸೊ ಆಯಿಲ್ ಹಾಕ್ಬಿಟ್ಟು ಸೊ ಸಾಸಿವೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ನಾನು ಎಲ್ಲ ಸಾಂಬಾರಿಗೂ ಸ್ವಲ್ಪ ಜೀರಿಗೆ ಯೂಸ್ ಮಾಡೋದು ಜಾಸ್ತಿ. ಸೊ ಚೆನ್ನಾಗಿರುತ್ತೆ, ಡೈಜೆಷನ್ ಎಲ್ಲ ಆಗುತ್ತೆ ನೀಟಾಗಿ ಅಂಥೇಳಿ ಅಷ್ಟೇ. ಸೊ ಈರುಳ್ಳಿ ಹಾಗೆ ಟೊಮೊಟೊ ಇದೆರಡನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿಕೊಂಡು ನಾನು ಅದನ್ನು ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಎತ್ತಿಟ್ಕೊತೀನಿ. ನಾನು ಎಲ್ಲ ಸಾಂಬಾರಿಗೂ ಅಷ್ಟೇ ಟೇಸ್ಟ್ ಬರುತ್ತೆ ಸಾಂಬಾರು ಅಂಥೇಳಿ. ಸೊ ಈರುಳ್ಳಿ ಟೊಮೊಟೊನ ಎಣ್ಣೆಲಿ ಫ್ರೈ ಮಾಡಿರೋಂಥದ್ದು ನಾನು ಜಾರಿಗೆ ಹಾಕ್ಕೊತೀನಿ. ಸೊ ಹಾಕ್ಕೊಂಡು ಅದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸೊ ಸಾಂಬಾರು ಪುಡಿ, ಖಾರದ ಪುಡಿ ಇವೆಲ್ಲ ಹಾಕ್ಕೊಳ್ತೀನಿ ನಾನು. ಸೊ ಪುಡಿ ಅದು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ನೀವು ಹಾಕೋ ಇಂಗ್ರೀಡಿಯೆಂಟ್ ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಫಸ್ಟ್ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಉಪ್ಪು ಆದರೆ ತಿನ್ನೋಕ್ಕಾಗಲ್ಲ. ಸೊ ಕಾಳಿನ ಸಾಂಬಾರಲ್ವಾ, ಹಾಗಾಗಿ ಸೊ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸೊ ಎತ್ತಿಟ್ಕೊಳ್ತೀನಿ ಸ್ವಲ್ಪ ನಾನು ಜಾರಿಗೆ. ಸ್ವಲ್ಪ ಅದರಲ್ಲಿ ಉಳಿಯುತ್ತೆ. ಆಮೇಲೆ ಕಾಳುಗಳು, ತರಕಾರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನಾನು ಎಲ್ಲ ಸಾಂಬಾರು ಸ್ವಲ್ಪ ಆಲ್ಮೋಸ್ಟ್ ಈ ಥರನೇ ಮಾಡೋದು, ಎಣ್ಣೆಲಿ ಫ್ರೈ ಆದರೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ. ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇತ್ತು, ಅದನ್ನು ಸ್ವಲ್ಪ ನಾನು ಬೇಯೋದಕ್ಕೆ ಹಾಕಿದೆ ಚೆನ್ನಾಗಿರುತ್ತೆ ಅಂಥೇಳಿ. ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೊಂಬಂಡು ಹಾಕಿ ಸೊ ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ, ಸಾಂಬಾರು ಪುಡಿ ರೆಸಿಪಿ ನಿಮಗೆ ಇನ್ನೊಂದು ಸಲ ಹಾಕ್ತೀನಿ ರೆಡಿ ಮಾಡಿದಾಗ. ಹಾಕಿ ಸೊ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2-3 ವಿಸಲ್ ಹೊಡಿಸಿದ್ರೆ ಸೊ ರೆಡಿ ಆಯಿತು ಸಾಂಬಾರು. ಸೊ ಈ ಬೌಲ್ನ ನಾನು ಶಿವಮೊಗ್ಗ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ತೊಗೊಂಡಿದ್ದೆ. ಸೊ 100 ರೂಪೀಸ್ಗೆ 6 ಬರುತ್ತೆ ಇದು. ಸೊ ಗ್ಲಾಸಿಂದಿದು.
ಸೊ ತುಂಬಾ ಚೆನ್ನಾಗಿ ಬಂದಿದೆ, ಮಾತ್ರ ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿದೆ. 100 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳ್ರಿ ಇಷ್ಟೊಂದು ಚೆನ್ನಾಗಿರೋಂಥದ್ದು ಐಟಮು. ಗ್ಲಾಸಿಂದದು, ಪ್ಲಾಸ್ಟಿಕ್ ಅಲ್ಲ, ಗ್ಲಾಸಿಂದದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಈವ್ನಿಂಗ್ ಆಯಿತು, ಪಾಪುನ ಬಂದ ಸಂಜೆ ಮನೆಗೆ. ಯಾಕೋ ಸ್ವಲ್ಪ ಶೀತ ಇತ್ತು, ಸ್ವಲ್ಪ ಶೀನ್ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಹಾಕ್ಕೊತ ಇದ್ದೆ. ಲವಂಗ, ಚಕ್ಕೆ, ಹಾಗೆ ಏಲಕ್ಕಿ ಮತ್ತು ಮೆಣಸಿನ್ಕಾಳು ಅದನ್ನೆಲ್ಲ ಜಜ್ಜಿಬಿಟ್ಟು ಸೊ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಟೀ ಮಾಡ್ಕೊತ ಇದ್ದೆ. ಸ್ವಲ್ಪ ಬೆಲ್ಲ ಹಾಕಿ ಪೌಡರ್ ಹಾಕ್ತೀನಿ ನೋಡಿ, ಜಜ್ಜಿರೋಂಥದ್ದು. ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಶೀತ ಇದ್ದರೆ ಶೀನೆಲ್ಲ ಕಮ್ಮಿ ಆಗುತ್ತೆ ಅಂಥೇಳಿ ಸೊ ನಾನು ರೆಡಿ ಮಾಡ್ಕೊತ ಇದ್ದೆ ಅಷ್ಟೇ. ಸೊ ಟೀ ರೆಡಿ ಆಗ್ತಿದೆ. ಈ ಕಡೆ ನಾನು ಫೇಸ್ ಗ್ಲೋ ಆಗಲಿಕ್ಕೆ ಒಂದು ಆಯಿಲ್ ರೆಡಿ ಮಾಡ್ತೀನಿ. ಸೊ ಅಲ್ಲಿ ಆಲೂಗಡ್ಡೆ ತುರಿದಿರೋಂಥದ್ದು, ಸೊ ಕೊಕೊನಟ್ ಆಯಿಲು, ಸೊ ಕ್ಯಾರೆಟು. ಸೊ ಆಲೂಗಡ್ಡೆ ಸ್ವಲ್ಪ 1 ಗಂಟೆ 2 ಗಂಟೆ ಮುಂಚೆನೇ ತೊಳೆದಿಟ್ಟಿದ್ದೆ, ಅದಕ್ಕೆ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಅದು ಆಲೂಗಡ್ಡೆ ಒಂದೆರಡು ಬೀಟ್ರೋಟ್ ಇರಲಿಲ್ಲ, ಕ್ಯಾರೆಟ್ 2, ಹಾಗೆ ಕೊಕೊನಟ್ ಆಯಿಲು, ಈ 3 ಮಿಕ್ಸ್ ಮಾಡಿ ಫೇಸ್ ಗ್ಲೋಯಿಂಗ್ ಕ್ರೀಮ್ ಆಯಿಲ್ನ ರೆಡಿ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ ಅದು ಆಯಿಲು. ಅದನ್ನು ಡೈಲಿ ಅಪ್ಲೈ ಮಾಡಿದ್ರೂ ಬೆಟರೇ, ಸ್ಕಿನ್ ಗ್ಲೋ ಕೊಡುತ್ತೆ, ಸ್ಕಿನ್ನು ಸಾಫ್ಟ್ ಆಗುತ್ತೆ, ಸೊ ಬ್ಲ್ಯಾಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ರೆಡಿ ಮಾಡ್ಕೊತಿದ್ದೀನಿ ಅದನ್ನು. ಅದನ್ನು 3 ಹಾಕ್ಬಿಟ್ಟು ಕೊಕೊನಟ್ ಆಯಿಲಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಒಂದು 5ರಿಂದ 10 ನಿಮಿಷದಷ್ಟು ಕಮ್ಮಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಕುದಿಸಿದಾಗ ಅದು ಲೈಟ್ ಗೋಲ್ಡನ್ ಕಲರ್ ಆಗಿ ಬದಲಾಗುತ್ತೆ. ಸೊ ನೋಡಿ ರೆಡಿ ಆಗ್ತಿದೆ. ಆ ಥರ ಕೈ ಆಡಿಸ್ತಾ ಇರಬೇಕು, ಬಿಟ್ಬಿಟ್ರೆ ತಲೆಗೆ ಒತ್ತುತ್ತೆ ಅದು. ಸೊ ಹಾಗಾಗಿ ಈ ಕಡೆ ಟೀ ರೆಡಿ ಆಗ್ತಿದೆ, ಎರಡನ್ನೂ ಮಾಡ್ಕೊಳ್ಳೋಣ ಅಂತೇಳಿ ಸೊ ಮಾಡ್ತಿದ್ದೆ. ಒಂದೊಂದೇ ಕೆಲಸ ಆದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ 2 ಕೆಲಸ ಮಾಡ್ಕೊತೀನಿ ನಾನು, ಒಂದೊಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಲ್ಲ. ಸೊ ಟೀ ರೆಡಿ ಆಯಿತು. ಸೊ ಸಂಜೆ 4:30-5 ಗಂಟೆ ಆಗಿತ್ತು, ಪಾಪನು ಬಂದಿದ್ದ. ಸೊ ಹಾಗಾಗಿ ಟೀ ರೆಡಿ ಮಾಡ್ತೀನಿ ನಾನು. ಟೀ ಕುಡಿದ್ಮೇಲೆ ಸ್ವಲ್ಪ ನನಗೆ ಫ್ರೆಶ್ ಅಂತ ಅನ್ನಿಸ್ತು. ಸ್ವಲ್ಪ ಶೀತಕ್ಕೆ ಚೆನ್ನಾಗಿ ಅನಿಸುತ್ತೆ. ಆವಾಗವಾಗ ಈ ಥರ ಮಾಡ್ಕೊಂಡು ಕುಡಿಬೇಕು. ಸೊ ನಿಮಗೆ ಬ್ಲ್ಯಾಕ್ ಸೀಡ್ಸ್ದು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿತ್ತು, ಕರಿಮೆಣಸಿನ್ಕಾಳಿನ ಪುಡಿ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡೆ, ಇಲ್ಲಾಂದರೆ ಅದನ್ನು ಪೌಡ್ರನ್ನೂ ಹಾಕ್ಕೋಬೋದು. ಸೊ ಈ ಕಡೆ ನನ್ನದು ಫೇಸ್ ಮಾಸ್ಕ್ ಆಯಿಲು ರೆಡಿ ಆಯಿತು. ಇದು ತುಂಬಾ ಗ್ಲೋ ಕೊಡುತ್ತೆ, ಚೆನ್ನಾಗಿರುತ್ತೆ ಫೇಸು. ಇದನ್ನು ಮಸಾಜ್ ಮಾಡ್ಕೋಬೇಕು ಹಚ್ಕೊಂಡು. ರೆಡಿ ಆಯಿತು ನೋಡಿ, ಆ ಥರ ಕಲರ್ ಬರುತ್ತದು, ಗೋಲ್ಡನ್ ಕಲರ್ ಬರುತ್ತೆ ಅದು ಆಯಿಲು. ಸೊ ಆ ಥರ ಅಪ್ಲೈ ಮಾಡಬೇಕು. ಡೈಲಿ ನೀವು ನೈಟ್ ಮಲಗಬೇಕಾದ್ರೂ ಅಪ್ಲೈ ಮಾಡ್ಬೋದು, ಅಥವಾ ಬೆಳಗ್ಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನಾದರೂ ಅದನ್ನು ಒಂದು ಡ್ರಾಪ್ ತಗೊಂಡು ಫುಲ್ ಕುತ್ತಿಗೆಗೆ, ಕೈಗೆ, ಕಾಲಿಗೆ, ಫುಲ್ ಬಾಡಿ ಕೂಡ ಅಪ್ಲೈ ಮಾಡ್ಬೋದು. ಅದು ಏನು ಪ್ರಾಬ್ಲಮ್ ಇಲ್ಲ, ಮನೇಲೇ ರೆಡಿ ಮಾಡಿರೋಂಥ ಹೋಮ್ ರೆಮಿಡಿ ಆಗಿರೋದ್ರಿಂದ ಸೊ ಚೆನ್ನಾಗಿರುತ್ತೆ. ಏನು ಕೆಮಿಕಲ್ ಮಿಕ್ಸ್ ಮಾಡದೇ ಇರೋದ್ರಿಂದ ಸೊ ಪ್ರಾಬ್ಲಮ್ ಏನೂ ಇರಲ್ಲ, ಚೆನ್ನಾಗುತ್ತೆ ಸ್ಕಿನ್ನು. ಸೊ ಅದನ್ನು ಡೈಲಿ ಅಪ್ಲೈ ಮಾಡಿದರೆ ಬೆಟರ್, ಸ್ಕಿನ್ನು ಚೆನ್ನಾಗಿರುತ್ತೆ, ನಿಮಗೆ ಬ್ರೈಟ್ ಕೂಡ ಆಗುತ್ತೆ. ಸೊ ಅದ್ರ ಜೊತೆಗೆ ಬಾದಾಮಿ ಆಯಿಲ್ ಕೂಡ, ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೋಬೋದು ನೀವು. ಸೊ ನಾನು ಹಾಕಿಲ್ಲ, ಸಪ್ರೇಟಾಗಿ ಹಾಕ್ಕೋಬೋದು, ಏನೂ ಆಗೋಲ್ಲ. ನಾನು ಹಾಕಿಲ್ಲ ಅದಕ್ಕೆ, ಸೊ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಾಗಾಗಿ ಹಾಕಿರಲಿಲ್ಲ. ಸೊ ಅದು ಇದ್ರೂ ಓಕೆ, ಇಲ್ಲದೇ ಇದ್ರೂ ಓಕೆ. ಸೊ ಕೈಗೆ, ಕಾಲಿಗೆ ಎಲ್ಲ ಹಚ್ಕೊಂಡು ಸೊ ಅದನ್ನು ಚೆನ್ನಾಗಿ ತಿಕ್ಕಬೇಕು. ಒಂದು 10 ನಿಮಿಷನಾದರೂ 15 ನಿಮಿಷನಾದರೂ ನೀವು ಮಸಾಜ್ ಕೊಡಲೇಬೇಕು ಸ್ಕಿನ್ನಿಗೆ, ಆವಾಗ ನಿಮಗೆ ಗ್ಲೋ ಗೊತ್ತಾಗುತ್ತೆ. ಒಂದು 3 ಮಂತ್ಸ್ ಮಾಡಿ, ನಿಮಗೆ ಯಾವ ಥರ ಫೇಸ್ ಗ್ಲೋ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು.